ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆ ಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮ್ಗೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಪ್ರತಿಯೊಂದು ಮನೆಯಲ್ಲೂ ಎಲ್ಲರೂ ನೀವು ಹೊರಗಡೆ ಹೋಗಬೇಕು ಅಂತಂದರೆ ನೀಟಾಗಿ ತಲೆ ಬಾಚ್ಕೊಂಡು ಮೀಸೆ ಮತ್ತು ಗಡ್ಡ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಹೋಗ್ತೀರಾ. ಹೊರಗಡೆ ಹೋಗಬೇಕು ಅಂದರೆ ಯಾರೂ ಹಂಗೆ ಹೋಗಲ್ಲ. ಮತ್ತು ಇನ್ನೊಂದೇನು ಅಂತಂದರೆ ಸ್ನೇಹಿತರೆ, ನಾನು ನಿಮ್ಗೊಂದು ವಿಷಯ ತಿಳಿಸೋದು ಮಾಡ್ಬಿಟ್ಟೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ನೀವು ಫ್ರೀ ಟೈಮ್ನಲ್ಲಿ ವಿಡಿಯೋಗಳು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಸಬ್ಸ್ಕ್ರೈಬ್ ಮಾಡಿರೋರಿಗೆ ಏನಿ ಗಡ್ಡ ಮಿಸೆ ಬಾಚ್ಕೊಳ್ಳೋದೇ ಇಷ್ಟೊತ್ತಾಯ್ತಲ್ರಿ. ಯಾವಾಗ್ರಿ ನೀವು ದೇವಸ್ಥಾನಕ್ಕೆ ಹೋಗೋದು? ಏನ್ ಮಾಡ್ತೀವಿ, ದೇವ್ರ ಕೇಳ್ಕೊಂಡಿರೋದಲ್ವಾ, ದೇವ್ರ ಕೇಳ್ಕೊಂಡ್ರಿಂದ ಆಕೆ ತೀರ್ಸಕಂಟ ಮಾಡ್ಬೇಕು. ಹಂಗೆ ಹೋಗಲ್ಲ ಆಚೆ, ಹಂಗೆ ಹೋದ್ರೆ ಯಾರು ನೋಡ್ತಾರ? ನೀವು ಬಾಚ್ಕೊಳ್ಳೋ ಅಷ್ಟೇ ಬಾಚಟ್ಗೆ ಮುರಿದೋಗ್ಬಿಡುತ್ತೆ ಅಷ್ಟೇ. ಮುರಿದೋಗಲ್ಲ, ಸಮದೈತೆ ಅಂತಾನೆ. ಯಾಕೆ ಬಾಚಣಿಗೆ ಯಾಕೆ ಮುರಿದೋಯ್ತ? ಬಾಚಣಿಗೆ ಮುರಿದೋಗಲ್ಲ, ಸಮದೈತೆ ಅಂತಾನು ಓದಿ ಬಿಡತ್ತೆ. ನೀನು ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಸರಿ ಆಯ್ತು, ಅದೆಲ್ಲ ಹಂಗಿರ್ಲಿ. ನಾನು ಹೆಂಗೋ ಬಾಚ್ಕತೀನಿ, ಬಾಚಣಿಗೆ ಮುರಿದೋದ್ರೆ ಒಂದು ತಗೋದಾಗ್ಲಿ. ಈಗ ರಾತ್ರಿಗೆ ಏನು ಅಡಿಗೆ ಹೇಳು, ಏನ್ ಮಾಡ್ತೀನಿ ರಾತ್ರಿ ಕಡೆಗೆ? ಏನಾರ 7 ಗಂಟೆ ಮೇಲೆ ಅಡಿಗೆ ಏನ್ ಮಾಡ್ತೀನಿ ಅಂತ ಹೇಳು, ಫೋನ್ ಮಾಡಿ. ಕೋತಿ ಆಟಗಳು ಆಡಕೋಬೇಡ, ಇರೋದ್ರಲ್ಲೇ ಸರ್ ಮಾಡ್ಬಿಡ್ತೀನಿ, ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ, ಅವೆಲ್ಲ ನಾಟಕ ಬೇಡ. ನಾನೇನೋ ನಾಟಕ ಆಡಿದ್ಯಾ? ನಾನು ರಾತ್ರಿ ಊಟ ಮಾಡಿದ್ರೆ ಮಲಗಿದ್ದೀನಿ, ಏನೋ ಒಂದಿನ ಮಲಗಿದ್ದೀನಿ ಹೋಗಿ ಅಂತ. ಇವತ್ತು ಹಂಗೆ ಕೋತಿ ಆಟ ಆಡೋದು ಗೊತ್ತಲ್ಲ. ಇಲ್ಲ ಸೊಪ್ಪು ಸಿಕ್ಕಿದ್ರೆ ಸೊಪ್ಪು ತಗೊಂಬ. ಮೆಂತೆ ಸೊಪ್ಪು ಸಿಕ್ಕಲ್ವಾ? ಮೆಂತೆ ಸೊಪ್ಪು ಸಿಕ್ಕಿದ್ರೆ ಮೆಂತೆ ಸೊಪ್ಪು ತಗೊಂಬಂದು ಮುದ್ದೆ ಮಾಡು. ಮೆಂತೆ ಸೊಪ್ಪು ಸಿಕ್ಕಿಲ್ಲ ಅಂತಂದ್ರೆ ಇದು ಮಾಡು, ಎಲ್ಲ ಮಿಕ್ಸ್ ಸೊಪ್ಪು ತಗೊಂಬಂದು ಉಪ್ಸಾಂಬಾರು ಮಾಡು. ಏನಾರ ಅವ್ನು ಮಾಡು, ಹೇಳ್ಕೊಡ್ಬೇಕು ಹಿಂಗೆ ಅಡುಗೆ ಮಾಡೋದು. ಇಲ್ಲಾಂದ್ರೆ ನಿಮ್ಮ ಅಮ್ಮನ ಮನೆ ಹತ್ರ ಹೋಗಿ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ತಗೊಂಬ. ಸ್ವಲ್ಪ ಒಂದು ಟೈಮ್ ಆಗಷ್ಟು ಮಾಡು. ನಾಳೆ ಭಾನುವಾರ ಅಲ್ವಾ, ನೋಡೋಣ. ನಾಳೆ ಭಾನುವಾರಕ್ಕೆ ಏನಾದ್ರು ಪ್ಲಾನ್ ಮಾಡೋಣ. ಬೆಳಿಗ್ಗೆ ನಾಳೆ ಮೀಟಿಂಗ್ ಇದೆ, ಹೋಗ್ಬೇಕು. ನಿಮ್ಗೆ ಯಾವ ಮೀಟಿಂಗ್? ಬೆಳಿಗ್ಗೆ 7 ಗಂಟೆಗೆ ಹೋಗ್ಯಾ? 6 ಗಂಟೆಗೆ ಹೋಗ್ಯಾ? ನೀವು ಹೋಗೋದು 10 ಗಂಟೆ ಬರ್ತಾನೆ. 10 ಗಂಟೆ ಬಂದ್ರೆ ನೀನು ಹೋಗೋದು 10 ಗಂಟೆ. ಮತ್ತೆ 6 ಗಂಟೆಗೆ ಹೋಗ್ಯಾ ಮೀಟಿಂಗ್ಗೆ? ಅಡುಗೆ ಮಾಡಿಟ್ಬಿಟ್ಟು ಹೋಗು. ನನಗೆ ಕೆಲಸ ಅಲ್ವಾ? ನನಗೇನು ಕೆಲಸ ಇಲ್ಲ, ಇನ್ನೊಬ್ಬರಿಗೆ ಕೆಲಸ ಇರೋದು. ಅವ್ನು ಯಾವ ಭಾನುವಾರ ಮೀಟಿಂಗ್ ಇಟ್ಕೊತಾನ. ನಾನು ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರೋದು ಬಿಟ್ಬಿಟ್ಟು ಇನ್ನೊಂದು ಕತೆ ಹೇಳೋದು. ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ಏನಾದ್ರು ಒಳ್ಳೆ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು. 60 ಹಬ್ಬ ಮುಗಿದೈತೆ. ದೀಪಾವಳಿ, ಕಾರ್ತಿಕ್ ಸೋಮವಾರ ಅಂತೇಳಿ ಯಾರು ಏನೋ ಮಾಡಿರೋಲ್ಲ ತಿಂಗಳಿಂದ. ಅಚ್ಚುಕಟ್ಟಾಗಿ ನಾನ್ ವೆಜ್ ಗಿನ್ ವೆಜ್ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಮಾಡಿ ಊಟ ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ತಿರ್ಗಾಡ್ಸ್ಕೊಂಡು ಮಾಡೋದು ಬಿಟ್ಬಿಟ್ಟು ಅವನ ಮೀಟಿಂಗ್ ಇಟ್ಕೊಳ್ಳೋನು. ಒಂದೊಂದು ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಸೆಂಡ್ ಮಾಡಿ ಮಾತಾಡ್ತೀನಿ. ನನಗೇನೋ ದರದೈತೆ ಅಂತ ಹೋಗ್ತೀನಿ ಕೆಲಸಕ್ಕೆ. ತಿಂಗಳಾಯ್ತು ಅಂತ ಎಲ್ಲ ಹೋಗು ಅಂತ ಹೇಳ್ಬಿಟ್ಟು ಸರಿನಾ? ಅಲ್ಲಿ 300 ರೂಪಾಯಿ ಮಡಗಿದ್ದೀನಿ ಟೇಬಲ್ ಮೇಲೆ. ತಗೋ, ಗಾಡಿ ಪೆಟ್ರೋಲ್ ಹಾಕ್ಸ್ಕೊ, ಏನು ಸಾಮಾನು ಬೇಕು ತಗೋಬಾ. ಆಯ್ತಾ? ತಗೊಬಂದು ರಾತ್ರಿಗೆ ಅಡುಗೆ ಮಾಡು. 9 ಗಂಟೆಗೆ ಊಟ ರೆಡಿ ಇರಬೇಕು. ಸರಿನಾ? ಇಲ್ಲಾಂದ್ರೆ ಹಬ್ಬ ಮಾಡ್ತೀನಿ.